ಇವತ್ತು ನಾವು ಇನ್ಫಿನಿಕ್ಸ್ನ ಹೊಸ ಒಂದು ಸ್ಮಾರ್ಟ್ಫೋನ್ ನಾನು ನಿಮ್ಗೆ ಪರಿಚಯಿಸ್ತಿದ್ದೀನಿ ಸ್ನೇಹಿತರೆ. ಹೌದು, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇವತ್ತು ನನ್ನ ಹತ್ರ ಈ ಒಂದು ಬಾಕ್ಸ್ ಬಂದಿದೆ ಸ್ನೇಹಿತರೆ. ಇವತ್ತು ಈ ಒಂದು ವಿಡಿಯೋ ಸೆಷನಲ್ಲಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ, ಜೊತೆಗೆ ಇದರ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಸದ್ಯಕ್ಕೆ ಈ ಒಂದು ಬಾಕ್ಸ್ನ ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ ಈ ಫೋನ್ ಬಂದಿದ್ದ ತಕ್ಷಣ, ಯಾಕಂದರೆ ಇದರಲ್ಲಿ ಸಂಪೂರ್ಣವಾದಂತಹ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ತುಂಬ ಅದೊಂದು ರೀತಿಯಲ್ಲಿ ಲೆಂತಿ ಪ್ರೋಸೆಸ್ ಇದೆ. ನಡೀರಿ ಅನ್ಬಾಕ್ಸ್ ಮಾಡೋಣ. ಸೊ ಇದೆಲ್ಲ ಈ ಒಂದು ಬಾಕ್ಸ್ ಜೊತೆ ಬರುವಂತಹ ಕೆಲವು ಆಕ್ಸೆಸರೀಸ್ ಆಗಿರುತ್ತೆ. ಸೊ ಮೊದಲಿಗೆ ಸ್ನೇಹಿತರೆ ನಿಮಗೊಂದು ಟ್ರಾವೆಲ್ ಅಡಾಪ್ಟರ್ ಸಿಗುತ್ತೆ, ಮತ್ತು ನಿಮಗೆ ಮೈಕ್ರೋ USB ಕೇಬಲ್ ಲೈನ್ ಸಿಗುತ್ತೆ, ನಿಮಗೆ TPU ಸಿಲಿಕಾನ್ ಒಂದು ಕವರ್ ಸಿಗುತ್ತೆ, ಮತ್ತು ಸಿಮ್ ಇಜೆಕ್ಟಿಂಗ್ ಟೂಲ್ ಜೊತೆಗೆ ನಿಮಗೆ ಒಂದು ಕ್ವಿಕ್ ಯೂಸರ್ ಗೈಡ್ ಸಿಗುತ್ತೆ. ಇದು ಎಲ್ಲ ಒಂದು ಫೋನ್ಗಳಲ್ಲಿ ಬರುವಂಥ ಒಂದು ಸಾಮಾನ್ಯವಾದಂಥ ಆಕ್ಸೆಸರೀಸ್ ಆಗಿರುತ್ತೆ. ಇವೆಲ್ಲ ನಾವು ಸೈಡ್ಗೆ ಇಟ್ಬಿಟ್ಟು ನೇರವಾಗಿ ನಾವು ಫೋನ್ ನೋಡೋದಾದ್ರೆ ಸ್ನೇಹಿತರೆ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಇದನ್ನು ನಾನು ರ್ಯಾಪ್ ಔಟ್ ಮಾಡ್ತೀನಿ. ಈಗಾಗಲೇ ಹೇಳಿರುವಂತೆ ಸ್ನೇಹಿತರೆ ಇದನ್ನು ನಾನು ಈಗಾಗಲೇ ಬೂಟ್ ಮಾಡಿದ್ದೀನಿ, ಕೇವಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡ್ತಾ ಇರೋಕ್ಕೂ ಮುಂಚೆ ಸ್ನೇಹಿತರೆ ಇದರ ಒಂದು ಲುಕ್ ನೋಡಬೇಕಂದ್ರೆ ಸ್ನೇಹಿತರೆ ನೋಡ್ತಾ ಇದ್ದು ಕಂಪ್ಲೀಟ್ ಆದಂತಹ ಒಂದು ಹಸಿರು ಬಣ್ಣದ ಒಂದು ಗ್ಲಾಸ್ ಫಿನಿಷ್ನ ಹೊಂದ್ಕೊಂಡಿದೆ. ಸೊ ಮಿರರ್ ಫಿನಿಶಿಂಗ್ ಕೂಡ ಇದು ಬ್ಯಾಕ್ ಸೈಡಲ್ಲಿ ಹೊಳಿತಾ ಇದೆ. ಇದ್ರ ಮೇಲೆ ಬೆಳಕು ಬಿದ್ದಾಗೆಲ್ಲ ಇದರ ಒಂದು ರಿಫ್ಲೆಕ್ಷನ್ ಏನಾಗುತ್ತೆ, ಇದು ನಿಮಗೆ ಪ್ರತಿಬಿಂಬ ಬರ್ತಾ ಇರುತ್ತೆ, ನೀವು ನೋಡ್ತಾ ಇದ್ದೀರಾ. ಸೊ ಈಗ ಈ ಒಂದು ಸ್ಮಾರ್ಟ್ಫೋನ್ ಆನ್ ಆಯ್ತಾ ಇದೆ. ಸೊ ನೋಡೋಣ. ಸೊ ಈಗಾಗಲೇ ಗೊತ್ತಿರ್ಬೋದು ಸ್ನೇಹಿತರೆ, ಇದು ಪಾಪಲ್ ಸೆಲ್ಫಿ ಕ್ಯಾಮ್ರಾ ಜೊತೆ ಬರುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಇನ್ಫಿನಿಕ್ಸ್ನ ಎರಡನೇ ಒಂದು ಪಾಪಲ್ ಸೆಲ್ಫಿ ಕ್ಯಾಮ್ರಾ ಹೊಂದ್ಕೊಂಡಿರುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಇದು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಮೊದಲಿಗೆ ನಾನು ಈ ಒಂದು ಸ್ಮಾರ್ಟ್ಫೋನಿನ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಸುಮಾರು 6.53 ಇಂಚಿನ IPS LCD ಫುಲ್ HD+ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಹಾಗಾಗಿ ನಿಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಕಂಪ್ಲೀಟ್ ಆದಂತಹ ನಿಮಗೆ ಫುಲ್ ವ್ಯೂ ಡಿಸ್ಪ್ಲೇ ಸಿಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಇದರಲ್ಲಿ ನಿಮಗೆ ನೋಡ್ತಾ ಇದ್ದರೆ ಎಲ್ಲೂ ಸಹ ನಿಮಗೆ ಬೆಜಲ್ ಇಲ್ಲ, ಕಂಪ್ಲೀಟ್ ಆದಂತಹ ಒಂದು ಬೆಜಲ್ ಲೆಸ್ ಸ್ಮಾರ್ಟ್ಫೋನ್ ಅಂತ ಕೂಡ ನಾವು ಇದನ್ನು ಕರೀಬೋದು. ಕೆಳಗಡೆ ಲೈಟಾಗಿ ನಿಮ್ಗೆ ಸ್ವಲ್ಪ ಬೆಜಲ್ ಕೊಟ್ಕೊಂಡಿದ್ದಾರೆ, ಬಟ್ ಎಡ ಬಲ ಮತ್ತು ಮೇಲ್ಭಾಗದಲ್ಲಿ ಎಲ್ಲೂ ಸಹ ನಿಮಗೆ ಇದರಲ್ಲಿ ನಿಮಗೆ ಬೆಜಲ್ ನಿಜವಾಗ್ಲೂ ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ಇದಾದಮೇಲೆ ಇದ್ರ ಪ್ರಕಾರ ಹೇಳಬೇಕಂದ್ರೆ ಇದು ನಿಮಗೆ ಕಂಪ್ಲೀಟ್ ಆದಂತಹ ಒಂದು 20:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಪ್ರೊಟೆಕ್ಷನ್ಗೋಸ್ಕರ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ನ ಒಂದು ಕೋನಗಳೇನಿದೆ, ಇದರ ಒಂದು ಮೂಲೆಗಳೇನಿದೆ, ಸೊ ಇದು ಕಂಪ್ಲೀಟ್ ಆದಂತಹ ನಿಮಗೆ 2.5D ಕರ್ವ್ನ ಈ ಒಂದು ಸ್ಮಾರ್ಟ್ಫೋನ್ ಒಳಗೊಂಡಿದೆ. ಸೊ ಹಾಗಾಗಿ ಒಟ್ಟಾರೆಯಾದಾಗ ಒಂದು ಡಿಸ್ಪ್ಲೇ ಮಾಹಿತಿ ಹೇಳಬೇಕಾದ್ರೆ ಒಂದು ರೀತಿಯಲ್ಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ಇದೊಂದು ರೀತಿಯಲ್ಲಿ ಒಂದು ಡೀಸೆಂಟ್ ಆದಂತಹ ಒಂದು ಪ್ಯಾಕೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಈ ಒಂದು ಸ್ಮಾರ್ಟ್ಫೋನಿನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಇನ್ಫಿನಿಕ್ಸ್ 5 Pro ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು ನಿಮಗೆ Mediatek Helio P35 ಪ್ರೊಸೆಸರ್ ಜೊತೆ ಆಕ್ಟೋಕೋರ್ ಪ್ರೊಸೆಸರ್ ಜೊತೆ ರನ್ ಆಗುತ್ತೆ. ಸೊ ಇದರಲ್ಲಿ ಇದರ ಒಂದು ಆಪರೇಟಿಂಗ್ ಸಿಸ್ಟಮ್ ನೋಡೋದಾದರೆ ಇದು ನಿಮಗೆ ಇತ್ತೀಚೆಗೆ ಅಪ್ಡೇಟ್ ಆಗಿರುವಂತಹ Android 10 ಜೊತೆಗೆ ರನ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇದು ಕಂಪ್ಲೀಟ್ ಆದಂತಹ ಒಂದು ಪ್ಯಾಕೇಜ್. ಸೊ ಸರಿಯಾದ ಟೈಮಿಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಹೊಸ ಎಲ್ಲ ರೀತಿಯ ಒಂದು ಫೀಚರ್ಗಳನ್ನ ಅಪ್ಡೇಟ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರ್ತಾ ಇದೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ 4GB ಮತ್ತು 64GB ಸ್ಟೋರೇಜ್ ವೇರಿಯಂಟ್ ಬೇಸಸಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಜೊತೆಗೆ ಸ್ನೇಹಿತರೆ ಇದು ತಮ್ಮದೇ ಆದಂತಹ ಒಂದು UI ಕೂಡ ರನ್ ಮಾಡ್ತಾರೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಇನ್ನೂ ಹೆಚ್ಚಿನ ಯಾವುದೇ ರೀತಿಯ ಒಂದು ಇದರ ಒಂದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಮಾಹಿತಿ ನೋಡೋದಾದರೆ ನಾನು ಅದರ ಒಂದು ಫೋನ್ ಅಬೌಟು ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ನಾನು ನಿಮ್ಗೆ ಹೇಳಿರುವಂಥ ಸ್ನೇಹಿತರೆ ಇದು ನಿಮಗೆ 4GB ಮತ್ತು 64GB ಸ್ಟೋರೇಜ್ ಆಗಿರುತ್ತೆ. ಮತ್ತು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ಇವ್ರು ಕೊಟ್ಕೊಂಡಿದ್ದಾರೆ. ಸೊ ನೋಡ್ತಾ ಇದು ನಿಮಗೆ ಡಾಲ್ಫಿನ್ ವರ್ಷನ್ ನಿಮಗೆ 6.0.0 ಜೊತೆಗೆ ರನ್ ಆಗ್ತಾ ಇದೆ ಈಗಾಗಲೇ ಹೇಳಿರುವಂತೆ. ಜೊತೆಗೆ ಈಗಾಗಲೇ ಹೇಳಿರುವಂತೆ ಇದು ನಿಮಗೆ Android 10 ಈ ಒಂದು ಸ್ಮಾರ್ಟ್ಫೋನ್ ರನ್ ಮಾಡಿಸ್ತಾ ಇದೆ. ಸೊ ಇದರ ನಂತರ ಸ್ನೇಹಿತರೆ ನಾವು ಈ ಒಂದು ಸ್ಮಾರ್ಟ್ಫೋನಿನ ಕ್ಯಾಮ್ರಾ ವಿಭಾಗದಲ್ಲಿ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿದ್ದಾರೆ. ಸೊ ಮೊದಲ ಒಂದು ಲೆನ್ಸ್ ಏನು ಬರುತ್ತೆ ಸ್ನೇಹಿತರೆ, ಇದು 48 ಮೆಗಾಪಿಕ್ಸೆಲ್ನ ಪ್ರೈಮರಿ ಲೆನ್ಸ್ ಹೊಂದಿದೆ. ಎರಡನೇದಾಗಿ 5 ಮೆಗಾಪಿಕ್ಸೆಲ್ ಬರುತ್ತೆ, ಮತ್ತು ಮೂರನೇದಾಗಿ ಸ್ನೇಹಿತರೆ ನಿಮಗೆ 2 ಮೆಗಾಪಿಕ್ಸೆಲ್ನ ಬ್ಯಾಕ್ ಸೈಡಲ್ಲಿ ಎನೇಬಲ್ ಮಾಡಿದ್ದಾರೆ. ಜೊತೆಗೆ ಇದೇ ಒಂದು ಕ್ಯಾಮ್ರಾ ಒಂದು ಮಾಡ್ಯೂಲ್ ಒಳಗಡೆ ಸ್ನೇಹಿತರೆ ನಿಮಗೆ ಒಂದು LED ಫ್ಲ್ಯಾಶ್ ಲೈಟ್ ಸಹ ಇಲ್ಲಿ ನಿಮಗೆ ಕೊಟ್ಕೊಂಡಿದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಸ್ನೇಹಿತರೆ ಈಗಾಗಲೇ ನಾವು ಹಲವಾರು ಫೋನ್ಗಳಲ್ಲಿ ನೋಡಿರುವಂತಹ ಅದೇ ರೀತಿಯಾದಂತಹ ಒಂದು ಟೆಕ್ನಾಲಜಿನ ಇದರಲ್ಲಿ ಸಹ ನೀವು ನೋಡ್ಬೋದು. ಜೊತೆಗೆ ನಿಮಗೆ ಬ್ಯಾಕ್ ಸೈಡಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಇಲ್ಲಿ ಎನೇಬಲ್ ಮಾಡಿದ್ದಾರೆ. ಕೆಳಗಡೆ ನಿಮಗೆ ಇನ್ಫಿನಿಕ್ಸ್ನ ಒಂದು ಬ್ರ್ಯಾಂಡಿಂಗ್ ಕೂಡ ಇವರು ಬರ್ಕೊಂಡಿದ್ದಾರೆ. ಸೊ ಇದು ಬ್ಯಾಕ್ ಸೈಡಿನ ಒಂದು ಕೆಲವು ಕ್ಯಾಮ್ರಾ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಯಥಾ ಪ್ರಕಾರ ನಾವು ಈ ಒಂದು ಸ್ಮಾರ್ಟ್ಫೋನಿನ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾನ ಇದರಲ್ಲಿ ನಿಮಗೆ ಪಾಪಪ್ ಸೆಲ್ಫಿ ಕ್ಯಾಮ್ರಾ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಕೊಂಡಿದ್ದಾರೆ. ಸೊ ಅದರ ಒಂದು ಕ್ಯಾಮ್ರಾ ಕೂಡ ನಾನು ಎಲ್ಲಿದೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ನೋಡ್ಬೋದು. ಸೊ ಇಲ್ಲಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇದರಲ್ಲಿ ನಿಮಗೆ ಈ ರೀತಿಯಲ್ಲಿ ಬರುತ್ತೆ.
ಸೊ ಇದರ ಒಂದು ಕೆಲವು ಸ್ಯಾಂಪಲ್ಗಳನ್ನ ನೀವು ನೋಡಬೇಕಂತಂದರೆ ಸ್ನೇಹಿತರೆ ಇನ್ಫಿನಿಕ್ಸ್ S5 Pro ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಯಾಂಪಲ್ ಶಾಟ್ಗಳನ್ನ ಸ್ನೇಹಿತರೆ ನಾನು ಈಗಾಗಲೇ ಡಿಜಿಟ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಇದರ ಒಂದು ಸ್ಯಾಂಪಲ್ ಶಾಟ್ಗಳನ್ನ ನೀವು ಡಿಜಿಟ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಬೋದು. ಈ ಒಂದು ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಸೆನ್ಸರ್ಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆ ವ್ಯಕ್ತಪಡಿಸ್ಬೋದು, ಅಲ್ಲಿ ನೀವು ಕಮೆಂಟ್ ಕೂಡ ಮಾಡಿ ನಂಗೆ ತಿಳಿಸ್ಬೋದು. ಈ ಥರ ಒಂದು ಕ್ಯಾಮ್ರಾ ಸೆನ್ಸರ್ಗಳು ಹೇಗಿವೆ ಮತ್ತು ನಿಮ್ಗೆ ಇದರಲ್ಲಿ ಯಾವ ಒಂದು ಸೆನ್ಸರ್ಗಳು ಹೇಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಏನೇ ಆಗಿರ್ಬೋದು. ಸೊ ಈ ಒಂದು ಕ್ಯಾಮ್ರಾ ಬಗ್ಗೆ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದು ಕ್ಯಾಮ್ರಾ ಒಂದು ಮಾಹಿತಿ ಆಗಿರುತ್ತೆ. ಇದಾದಮೇಲೆ ಸ್ನೇಹಿತರೆ ನಾವು ಈ ಒಂದು ಸ್ಮಾರ್ಟ್ಫೋನಿನ ಕೊನೆಯದಾಗಿ ಇದರ ಒಂದು ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ 4000 mAh ಇದರಲ್ಲಿ ನಿಮಗೆ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂದು ರೀತಿಯಲ್ಲಿ ಪ್ರಿಟಿ ಡೀಸೆಂಟ್ ಅನಿಸುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನಿಗೆ ಸ್ನೇಹಿತರೆ ಯಾವ ಒಂದು ಫೋನ್ ಇದಕ್ಕಿಂತ ಇನ್ನೂ ಹೆಚ್ಚಿನ ಸ್ಪೆಸಿಫಿಕೇಷನ್ ಹೊಂದ್ಕೊಂಡಿದೆ ಅಂತ ನಿಮಗೆ ಅನಿಸುತ್ತೋ ಸೊ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು ಸ್ನೇಹಿತರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಇದರ ಒಂದು ಟಾಪ್ 5 ಫೀಚರ್ಗಳನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಇದರ ಒಂದು ಡಿಸ್ಪ್ಲೇ ಮತ್ತು ಇದರ ಒಂದು ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಮಾಹಿತಿ ಆಗಿರ್ಬೋದು, ಇದರ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಜೊತೆಗೆ ಇದರ ಒಂದು ಬ್ಯಾಟ್ರಿ ಸಂಪೂರ್ಣವಾದಂತಹ ಮಾಹಿತಿ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಜೊತೆಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಬೇರೆ ಯಾವುದೇ ರೀತಿಯ ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟು ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾಲೋ ಮಾಡ್ತಾ ಇರಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಸ್ನೇಹಿತರೆ ಡಿಜಿಟ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಅಲ್ಲೂ ಸಹ ನಾನು ನಿಮಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಟೆಕ್ನಾಲಜಿ ಬೇಸ್ಡ್ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ನಮಸ್ಕಾರ, ಧನ್ಯವಾದ.